ನಿಶಾ ಅವರು ಇನ್ನ ಸಹ ತುಂಬಾನೇ ಬೇಸರದಲ್ಲಿದ್ದಾರೆ. ಆಪ್ತ ಸ್ನೇಹಿತ ಎಷ್ಟರ ಮಟ್ಟಿಗೆ ಅಂದ್ರೆ ಪ್ರತಿಯೊಂದು ಕ್ಷಣದಲ್ಲೂ ಸಹ ಸ್ನೇಹಿತೆ ಜೊತೆಗೆ ಇರ್ತಾ ಇದ್ರು. ನಿಶಾ ಅವರ ಆಪ್ತ ಸ್ನೇಹಿತೆ ದಿಶಾ ಅಂತ. ನಿಶಾ, ಮಧು, ದಿಶಾ, ಯಶೋ ಎಲ್ರೂ ಕೂಡ ಒಟ್ಟಿಗೆ ಎಂಜಾಯ್ ಮಾಡ್ತಿದ್ದಂತವ್ರು. ತುಂಬಾ ವರ್ಷಗಳಿಂದ ಚಿರಪರಿಚಯ. ಮೈಸೂರು, ಮೂಲತಃ ಮೈಸೂರಿನವರು. ಕೇವಲ 23 ವರ್ಷ, ನೀವೇ ಲೆಕ್ಕ ಹಾಕಿ ಇನ್ ಎಷ್ಟರ ಮಟ್ಟಿಗೆ ನೋವು ಉಂಟಾಗಿರ್ಬೋದು. ಉಡುಪಿ ಡೆಲ್ಟಾ ಬೀಚ್ ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ ಆಫೀಸ್ ಟೀಮ್ ಜೊತೆಗೆ. ಬಟ್ ಅಲ್ಲಿ ಬೋಟ್ ಮುಳುಗಿದಂತ ಒಂದು ಪರಿಣಾಮ, ಅಲ್ಲಿ ಜಾಕೆಟ್ ಸಹ ಹಾಕಿರಿಲ್ಲ ಅನ್ಸುತ್ತೆ ಬಹುಶಃ. ರೆಸ್ಕ್ಯೂ ಮಾಡ್ತಾರೆ, ಚಿಕಿತ್ಸೆ ಫಲಕಾರಿಯಾಗುತ್ತೆ, ಕೊನೆ ಉಳಿಯುತ್ತಾರೆ. ಈ ಒಂದು ಸುದ್ದಿ ತಿಳಿದು ಆಪ್ತ ಸ್ನೇಹಿತೆ ನಿಶಾಗೆ ಬಹಳ ನೋವು ಉಂಟಾಗುತ್ತೆ. ಆದ್ರೆ ಅವರು ಒಂದು ಫೋಟೋ ಕೂಡ ಹಾಕಿಲ್ಲ. ಬಟ್ ಮಧು ಅವರು ಇದ್ರ ಬಗ್ಗೆ ಮಾತನಾಡ್ತಾರೆ, ಕ್ಲಾರಿಟಿನ ಕೊಡ್ತಾರೆ. ಮಧು ಅವರು ಮಾತನಾಡಿದ್ದಾರೆ, ಆದ್ರೆ ನಿಶಾ ಅವರು ಒಂದು ಫೋಟೋ ಅಥವಾ ಮಾತನಾಡಿಲ್ಲ. ಸೊ ಹೀಗಾಗಿ ತುಂಬಾ ಜನ ಸಹ ಪ್ರಶ್ನೆ ಮಾಡ್ತಿದ್ರು. ಬಟ್ ಯಾಕೆಂದ್ರೆ ಅವ್ರಿಗೆ ಮಾತನಾಡಕ್ಕೂ ಕೂಡ ಶಕ್ತಿ ಇಲ್ಲ. ಸ್ನೇಹಿತೆ ಹೋಗಿದ್ದಾಳೆ ಅಂತ ಯಾವ ರೀತಿ ಮಾತನಾಡಕ್ಕಾಗತ್ತೆ ನೀವೇ ಹೇಳಿ. ಸೊ ಹೀಗಾಗಿ ತುಂಬಾನೇ ನೋವನ್ನ ಅನುಭವಿಸ್ತಾ ಇದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ. ಒಂದು ಫೋಟೋಸ್ ಗಳೆಲ್ಲವೂ ಕೂಡ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಅದ್ಭುತವಾಗಿ ಕೂಡ ಕಳೆದಂತಹ ಕ್ಷಣಗಳು. ಸುಮಾರು ಒಂದು 3-4 ತಿಂಗಳ ಹಿಂದೆ ಅಷ್ಟೇ ದಿಶಾ ಅವರ ಅಕ್ಕನ ಮದುವೆ ಸಾಗಿತ್ತು. ಆವಾಗ್ಲೂ ಕೂಡ ತುಂಬಾನೇ ಎಂಜಾಯ್ ಸಹ ಮಾಡಿದ್ರು. ಬಟ್ ಈಗ ಈ ಒಂದು ಪರಿಸ್ಥಿತಿಯಲ್ಲಿ ಇವರ ಸ್ನೇಹಿತ ಇರುವಂತದ್ದು